ನೋಡಿದ್ರೆ ನೆಕ್ಸ್ಟ್ ಬಾಸು ಜೈಲಿಂದ ರಿಲೀಸ್ ಆಗ್ಬೇಕಾದ್ರೆ ಇನ್ನ ಬರೇ ಫಿಲಂ ರಿಲೀಸ್ಗೆ ಈ ರೇಂಜ್ ಅಂದ್ರೆ ನಮ್ಮ ಬಾಸ್ ರಿಲೀಸ್ಗೆ ಹೆಂಗಾಗಿರ್ಬೇಕು ನೀವೇ ಯೋಚನೆ ಮಾಡಿ ಎಲ್ಲಾರ್ಗು. ಈ ಡೆವಿಲೇ ಬೇರೆ, ರಿಲೀಸ್ ಆದ್ರೆ ಆ ಡೆವಿಲೇ ಬೇರೆ. ಅದು ಒರಿಜಿನಲ್ ಡೆವಿಲ್, ಅದು ಹೌದು. ಒರಿಜಿನಲ್ ಡೆವಿಲ್ ಐತೆ ಅಲ್ಲಿ ನಮ್ಗೆ ಜೋರ್ ಕಡೆಯಿಂದ ಪರ್ಮಿಷನ್ ಬರ್ತಾಯಿಲ್ಲ ಮಾಡಕ್ಕೆ ಅವ್ರು ರಿಲೀಸ್ ಆದಾಗ. ಅವಾಗ ಕೊಟ್ಬಿಟ್ರೆ ಅಂತೂ ಅವ್ರನ್ನ ತಡೆಯೋಕೆ ಆಗೋದಿಲ್ಲ. ಆ ಥರ ಹಬ್ಬ ಮಾಡ್ಬಿಡ್ತೀವಿ. ಒಂಚೂರು ಬಂದಾದ್ಮೇಲೆ ಕೊಡ್ತೀವಿ ನೋಡಿ. ಇನ್ನು ನೋಡಬೇಕು ಥಿಯೇಟ್ರು ಇದಕ್ಕಿಂತ ಡಬಲ್ ಮಾಡ್ತೀವಿ. ಥಿಯೇಟ್ರ್ ಆಗಲಿ ಬರ್ತಡೇನೇ ಆಗಿರಲಿ ಇನ್ನ 2ರಷ್ಟು ಮಾಡ್ತೀವಿ ಅಣ್ಣ. ಬರ್ತಡೇ ಕೇಳಬೇಡ ಅಣ್ಣ, ವ್ಯಕ್ತಿ ಲಕ್ಷ ಲಕ್ಷ ಮಿಡ್ ನೈಟ್ ಅಲ್ಲಿ ಕಾಯ್ಕೊಂಡು ಕೂತಿರ್ತಾರಲ್ಲ ಅಣ್ಣ, ಅದು ಅಣ್ಣ ಕ್ರೇಜು. ಅದಣ್ಣ ಕ್ರೇಜು. ಬಾಸು ಇಲ್ಲ ಅಂದ್ರೂ ಥಿಯೇಟ್ರಿಗೆ ಇಷ್ಟು ಜನ ಬರ್ತಾರಲ್ಲ ಅಣ್ಣ, ಅದು ಅಣ್ಣ ಕ್ರೇಜು. ಯಾವುದೇ ಪ್ರಮೋಷನ್ ಇಲ್ದಲೆ ಇಂಥ ವ್ಯಕ್ತಿ ಕಟೌಟ್ನ ಇಷ್ಟಿಷ್ಟುದ್ದ ಕಟೌಟ್ ನಿಲ್ಸ್ಕೊಂಡು ಇಲ್ಲೆಲ್ಲ ಥಿಯೇಟ್ರ್ ಸುತ್ತ ಬ್ಯಾನರ್ಗಳನ್ನ ಹಾಕ್ತಾರಲ್ಲ ಅಣ್ಣ, ಇದು ಅಣ್ಣ ಕ್ರೇಜು. ಆಮೇಲೆ ಆ ವ್ಯಕ್ತಿ ಇಲ್ಲ ಅಂದ್ರು ಬಿರಿಯಾನಿ ಅನ್ಸ್ತದೆ ನೋಡೋಣ, ಇಲ್ಲೆಲ್ಲರಿಗೂ ಆ ವ್ಯಕ್ತಿ ಹೇಳಿತಾರ ನಡ್ಕೋತಾರಲ್ಲ ಅಣ್ಣ ಎಲ್ಲರೂ, ಇದು ಅಣ್ಣ ಕ್ರೇಜು. ಜೈ ಡಿ ಬಾಸ್. ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗೆ ಜನ ಬರಲ್ಲ ಅಂತಾರೆ, ಇವಾಗ ನೋಡಿದ್ರೆ ಹೇಗೆ ಅನಿಸ್ತದೆ ನಿಮಗೆ? ಅಣ್ಣ ಅದೆಲ್ಲ ಬಾಸ್ದು ಅಣ್ಣ ಕ್ರೇಜು. ಅದು ಫಿಲಮಲ್ಲಿ ಹಾಕ್ಬಿಟ್ಟವ್ರೆ, ಸ್ವಂತ ಟ್ಯಾಲೆಂಟಿಂದ ಕಣ ಮೇಲೆ ಬಂದಿರೋದು ಅಂತ ಫಿಲಮಲ್ಲಿ ಹೇಳ್ಬಿಟ್ಟವ್ರೆ. ರಿಯಾಲಿಟಿನೂ ಅದೇ ಅಣ್ಣ. ದಯಮಾಡಿ ಯಾರು ಕೂಡ ಪೈರಸಿ ಮಾಡಬೇಡ್ರಿ. 28 ವರ್ಷ 27 ದಯಮಾಡಿ ಪೈರಸಿ ಮಾಡಬೇಡ್ರಿ. ಪೈರಸಿ ಮಾಡಿದ್ರೆ ಗೊತ್ತಲ್ವ ಏನಾಗುತ್ತೆ ಅಂತ. ಬಂದು ಥಿಯೇಟ್ರಿಗೆ ಪಿಕ್ಚರ್ನ ನೋಡ್ಕೊಂಡು ಹೋಗ್ರಿ. ಒಂದಲ್ಲ ಎರಡಲ್ಲ 20 ಸಲ ಬಂದು ನೋಡಿದ್ರು ಬೋರ್ ಆಗದೆ ಇರೋ ಪಿಕ್ಚರ್ ಇದು. ಬಂದ್ಬಿಟ್ಟು ಫಸ್ಟಲ್ಲಿ ಓಪನಿಂಗ್ ಥ್ರಿಲ್ ಕೊಡುತ್ತೆ, ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗು. ಲಾಸ್ಟಲ್ಲಿ ತಲೆಗೆ ಹುಳ ಬಿಡ್ಕೊಂಡು ಟೆನ್ಷನ್ ಆಗ್ಬಿಟ್ಟು ಫಂಕ್ಷನ್ ಆಗೋತೀರ ಹೋಗ್ಬಿಡ್ರಿ. ಸರ್ ಇವಾಗ ನೀವು ಹೇಳಿದ್ರಿ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತ. ಥಿಯೇಟ್ರಿಗೆ ಜನ ಬರ್ತಾರೆ, ಯಾಕೆ ಬರಲ್ಲ? ಒಂದೊಳ್ಳೆ ಮೂವಿ ಕೊಡ್ರಿ. ನೀವೇನು ಮಾತಿಂದ ಮಾತಿಗೆ ಒಬ್ಬರಿಂದ ಒಬ್ಬರಿಗೆ ಬಂದರೆ ಎಲ್ಲ ಜನರು ಥಿಯೇಟ್ರಿಗೆ ಬರ್ತಾರೆ. ಅದಲ್ಲದೆ ಒಂದೊಳ್ಳೆ ಕ್ರೇಜ್ ಪ್ಲಸ್ಸು ಮೂವಿ ಚೆನ್ನಾಗಿರಬೇಕು. ಇವೆರಡೂ ಕೂಡ ಇತ್ತು ಅಂದರೆ ಅದ್ರ ಲೆವೆಲ್ಲೇ ಬೇರೆ, ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕರೆಕ್ಟಾ ಸರ್? ಥಿಯೇಟ್ರಿಗೆ ಜನ ಬರ್ತಾರೆ, ನೀವು ಒಂದೊಳ್ಳೆ ಮೂವಿ ಕೊಡಿ. ಯಾಕಂದರೆ ಮೂವಿ ಥಿಯೇಟ್ರ್ ಜನ ನೋಡಲ್ಲ ಹಂಗೆ ಹಿಂಗೆ ಅಂತ ಹೇಳೋದ್ರ ಬದಲು ಮೂವಿ ಕೊಟ್ಟಾಗ ಒಬ್ಬರು ಒಂದು ಶೋ ನೋಡಿ ಒಬ್ಬ ಬೇರೆ ಹೊರಗಡೆ ಹೇಳಿದ್ರೆ ಅದು 10 ಶೋ ಆಗುತ್ತೆ. 10 ಶೋ ನೋಡಿ ಹೇಳಿದ್ರೆ ಅದು 100 ಶೋ ಆಗುತ್ತೆ. 100 ಹೇಳಿದ್ರೆ ಅದು 1000 ಆಗುತ್ತೆ. ಸುಮ್ಮನೆ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅಂತಂದರೆ ಅದು ಏನು ಮಾಡೋಕ್ಕಾಗಲ್ಲ. ಜನ ಹೇಳ್ಕೊಂಬಂದು ಕೂರ್ಸೋಕ್ಕಾಗಲ್ಲ. ಅವರಾಗಿದೆ ಅವರೇ ಅವ್ರ ದುಡ್ಡಲ್ಲಿ ಬಂದು ನೋಡ್ತಾರೆ ಹೊರತು ನೀನು ಬಂದು ನೋಡು ಆಗಲ್ಲ ನಮ್ದು ನೋಡಿಲ್ಲ ಅಂತಂದರೆ ಅದು ತಪ್ಪು. ಓಕೆನಾ ಸರ್? ಸರ್ ಕನ್ನಡ ಸಿನಿಮಾಗಳಿಗೆ ಬೆಂಗಳೂರು ಥಿಯೇಟರ್ ಸಿಗಲ್ಲ ಅಂತ ನೋಡಿ, ಬೇರೆ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಸರ್. ಬೇರೆ ಸಿನಿಮಾಗಳು ಅಂದರೆ ಇಂಡಸ್ಟ್ರಿ ಹಂಗೆ ಬೆಳೆದ್ಬಿಟ್ಟಿದೆ. ಮೊದಲು ಬೇರೆ ಇತ್ತು, ಇವಾಗ ಬೇರೆ ಲೆವೆಲ್ ಇದೆ. ಕಾಂತಾರ, KGF ಈ ಥರ, ನಮ್ಮದು ಕಾಟೇರ, ಈಗ ಬಂದಿರೋ ಡೆವಿಲ್ಲು, ಇನ್ನು ಮುಂದಕ್ಕೆ ಬರೋ 25ಕ್ಕೆ ಬರೋ ಅಂಥ ಫಿಲಮ್ಗಳು, ಇದ್ರ ಲೆವೆಲ್ಗಳೇ ಬೇರೆ ಇರೋದ್ರಿಂದ ಬೇರೆ ಸಿನಿಮಾಗಳು ನಮ್ಮ ಥಿಯೇಟ್ರ್ ಕಡೆ ಕಾಲಿಕ್ಕಾಗಲ್ಲ. ನಮ್ಮದೇ ಬೇರೆ ಕಡೆ ಇಕ್ತಾ ಇದ್ದಾರೆ. ಅದು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ ಸರ್. ಆಲ್ ಓವರ್ ಇಂಡಿಯನ್ ಧ್ವಂಸ ಸರ್. ಆಲ್ ಓವರ್ ಇಂಡಿಯಾದಲ್ಲಿ ಧ್ವಂಸ. ಆ್ಯಕ್ಚುಲಿ ಬೇರೆಯವ್ರು ನಮ್ಮ ಮನೆಗೆ ಬರ್ಬೇಕಂದ್ರೆ ಎದುರ್ಕೊಬೇಕು. ನಾವು ನಮ್ಮ ಮನೇಲಿ ಯಾಕೆ ಎದುರ್ಕೊಬೇಕು? ನಮ್ಮ ಬಾಸ್ ಹೇಳಿಲ್ವಾ, ನಾವು ಇಲ್ಲೇ ಶೇರ್, ನಮಗೆಲ್ಲೂ ಬೇಡ, ಅವರೇ ಎದುರ್ಕೊಂಬರ್ಬೇಕು. ಅವರು ಬರಲ್ಲ, ಬಂದರೂ ಇಲ್ಲೆಲ್ಲ ಕಷ್ಟ ಆಗಿದೆ. ಈಗಂತೂ ಒಳ್ಳೊಳ್ಳೆ 6 ಹಿಟ್ಟರ್ಸ್ ಅಂತ ತರುಣವ್ರು ಹೇಳಿದ್ರಲ್ಲ, ಈಗೆಲ್ಲ ಹಿಟ್ಟರ್ಸೇ ಬರ್ತಾರದು. 25ನೇ ತಾರೀಕು ಒಳ್ಳೊಳ್ಳೆ ಮೂವಿ ಇದೆ. ಈಗ ಡೆವಿಲ್ ಇದೆ. ಹಬ್ಬ ಇನ್ನು ನೆಕ್ಸ್ಟ್ ವರ್ಷಕ್ಕೊಂದು ಟಾಕ್ಸಿಗೆ ಬರ್ತಿದೆ. ಎಲ್ಲ ಹಬ್ಬ ಐತೆ ಈ ಸತಿ. ಕನ್ನಡ ಇಂಡಸ್ಟ್ರಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ, ಅದಂತೂ ನಿಜ ಸರ್. ನಮ್ಮ ಜನಕ್ಕೆ ಏನು ಅಂದರೆ ಖುಷಿ, ಅವ್ರು ಹೀರೋಗಳದ್ದೇ ಆಗಲಿ ಏನೇ ಆಗಲಿ ಒಂದೊಳ್ಳೆ ಕನ್ನಡ ಸಿನಿಮಾ ಬಂತು ಅಂದರೆ ಬೇರೆ ಭಾಷೆ ಸಿನಿಮಾ ಬಿಡೋಕ್ಕೆ ಚಾನ್ಸೇ ಕೊಡಲ್ಲ. ಅದೊಂದು ಮಾತ್ರ ನಾವು ಅಬ್ಸರ್ವ್ ಮಾಡಿರೋದು. ಬೇರೆ ಭಾಷೆ ಫಿಲಮ್ನ ಇಲ್ಲಿ ನಮ್ಮ ಭಾಷೆ ಬಂದಾಗ ಬೇರೆ ಕಡೆ ಹೋಗಲ್ಲ, ಬೇರೆ ಭಾಷೆ ನೋಡೋಕೆ ಬಿಡಲ್ಲ. ಅದೊಂದು ನಮ್ಮ ಹತ್ರ ಪ್ಲಸ್ ಪಾಯಿಂಟ್ ಇದೆ. ನಮ್ಮ ಥಿಯೇಟ್ರುಗಳವ್ರೆ ಅವರೇ ಹೋಯ್ತಾರೆ ನಮಗೆ ಕನ್ನಡ ಸಿನಿಮಾ ಕೊಡಿ ಅಂತ. ಅದಕ್ಕೋಸ್ಕರ ಹಾಕ್ತಾರೆ. ಆಮೇಲೆ ಇಂಥವ್ರು ಅಂತಲ್ಲ, ಎಲ್ಲ ಸಿನಿಮಾನು ಹಾಕ್ತಾರೆ. ಹೌದು, ಅದಕ್ಕೋಸ್ಕರನೇ ನಮ್ಮ ಕನ್ನಡ ಇಂಟ್ರೆಸ್ಟ್ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಈಗ ಯಾವುದೇ ಆಗಲಿ ಥಿಯೇಟ್ರ್ಗಳಿಗೂ ಕೂಡ ಇವಾಗ ಲಾಭ ಬಂದಿಲ್ಲ ಅಂದರೆ ಥಿಯೇಟ್ರ್ ಅವನು ಇಟ್ಕೊಳ್ಳಲ್ಲ. ಅದೇನೇ ಎಂಥ ಫಿಲಮ್ ಆಗಲಿ ಏನೇ ಆಗಲಿ ಅವನು ಕೂಡ ಎತ್ತಾಕ್ಬಿಡ್ತಾನೆ. ಅದೇ ಲಾಭ ಬಂದರೆ ಅದು ಕನ್ನಡ ಫಿಲಮಲ್ಲೂ ಹೆವಿ ಲಾಭ ಬಂದ್ಬಿಟ್ರೆ ಎಂಥ ಫಿಲಮ್ ಬಂದರೂ ಕೂಡ ನಾವು ಹಾಕಲ್ಲಪ್ಪ, ನಮ್ಮದೇ ಚೆನ್ನಾಗಿ ಓಡ್ತಾ ಇದೆ, ನಾವು ಬೇರೆ ಫಿಲಮ್ ಹಾಕಲ್ಲ ಅಂತ ಡೈರೆಕ್ಟೇ ಹೇಳ್ತಾರೆ. ಇನ್ನೇ ಮುಂದೆ ಮಾಡಲ್ಲ. ಚೆನ್ನಾಗಿಲ್ಲ ಅಂದರೆ ಇಲ್ಲಪ್ಪ ನಮಗೆ ಲಾಭ ಆಗ್ತಾ ಇಲ್ಲ, ನಾವು ಹಾಕೊಂಡು ಏನು ಮಾಡೋಣ, ನಾವು ಬೇರೆ ಭಾಷೆ ಈ ಥರ ಫಿಲಮ್ಗಳು ಬಂದಾಗ ಎಂಥ ಥಿಯೇಟ್ರ್ ಓನರ್ ಕೂಡ ಬನ್ನಿ ನಾವು ಹಾಕ್ತೀವಿ, ನಮ್ಮ ಥಿಯೇಟ್ರಲ್ಲೇ ನಾವು ಕೊಡ್ತೀವಿ, ಯಾಕೆ ಬೇರೆ ಕಡೆ ಹೋಗ್ತೀರಾ ಅಂತ ಸಪೋರ್ಟ್ ಮಾಡ್ತಾರೆ. ಅದೊಂದು ನಾವು ಅಬ್ಸರ್ವ್ ಮಾಡಿ. ಪ್ರಥಮ್ ಅವ್ರು ಹೇಳಿದ್ರು ಡೆವಿಲ್ ಆಪೋಸಿಟೇ ಬರ್ತೀನಿ ಅಂತ. ಡೆವಿಲ್ ಎಲ್ಲ ಕರ್ನಾಟಕದಲ್ಲಿ ಬಂದು ತೋರಿಸ್ಲಿ ಅವರು, ನಾವ್ಯಾರು ಅಂತ ತೋರಿಸ್ಲಿ.
ಕನ್ನಡ ಫಿಲಮ್ ಇಂಡಸ್ಟ್ರಿ ಬಿಟ್ಬಿಟ್ಟು ಓಡ್ಬಿಟ್ಟ ನಾವು ಬರ್ಲಿ ಇಲ್ಲಿಗೆ ಅವ್ನು ತೋರಿಸ್ತೀವಿ ಡೆವಿಲ್ ಏನಂತ ಅವಂಗೆ ನಾವು ಹೇಳಿ. ಹಬ್ಬ ಮಾಡ್ಬೋದು ಅನ್ಸುತ್ತೆ ನಮ್ಮ ಬಾಸ್ ಏನಾದ್ರು ಬಂದಾಗ ಡೆವಿಲ್ ಏನಾದ್ರು ಈಗ ನಮ್ಮ ಬಾಸ್ ಹೊರಗಡೆ ಬಂದಾಗ ಈಗ ಡೆವಿಲ್ ರಿಲೀಸ್ ಆಗಿದೆ, ಇನ್ನೊಂದು ಟೈಮ್ ಏನಾದ್ರು ರಿಲೀಸ್ ಆಗ್ಬಿಟ್ರೆ ಎರಡನೇ ಹಬ್ಬ ಆಗೋಗುತ್ತೆ ಅದು ಎರಡನೇ ಹಬ್ಬ ಪಕ್ಕ ಮಂಚ್ಬಿಟ್ರೆ ಪಕ್ಕ ಎರಡನೇ ಹಬ್ಬ ಆಗ್ಬಿಡುತ್ತೆ. ಆ ಬಾಸ್ ಬಂದಾಗ ಏನಾದ್ರು ಡೆವಿಲ್ ರಿಲೀಸ್ ಇನ್ನೊಂದ್ಸರಿ ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ RCB ಇಲ್ಲ ಅಣ್ಣ, RCB ಎಷ್ಟು ಸಣ್ಣ ಸತ್ತೋದ್ರು, ಅದಕ್ಕಿಂತ ಸತ್ತೋಗ್ತಾರೆ ಗೊತ್ತಿಲ್ಲ. ಬಾಸ್ ರಿಲೀಸ್ ಆಗಿ ರ್ಯಾಲಿ ಬಂದ್ಬಿಟ್ರೆ ಮಾತ್ರ ರ್ಯಾಲಿ ಮಾಡೇ ಮಾಡ್ತೀವಣ್ಣ. ನಾವು ರೆಡಿ ಇದೀವಿ, ಅವರು ಪರ್ಮಿಷನ್ ಕೊಟ್ರೆ ಅಣ್ಣ ಏನ್ ಬೇಕಾದ್ರೆ ಮಾಡಕ್ ರೆಡಿ ಇದೆ. ಜೈ ಡಿ ಬಾಸ್ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ನಂಬಾಸು ಯಾರು ಚಾಲೆಂಜಿಂಗ್ ಸ್ಟಾರ್ ಐಡಿ ರೋಡ್ಗೆ ಅಣ್ಣಂಗೆ ವಚನ ಡೇಟ್ರಿಗೆ ಧನ್ವೀರ್ ಅಣ್ಣಂಗೆ ವಿಜಯಲಕ್ಷ್ಮಿ ಅತ್ತಿಗೆಗೆ ವಿನೀಶ್ ಬ್ರೋಗೆ ತೊಳಿಬೇಕು ಅಂತ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಎಷ್ಟೋ ಜನಕ್ಕೆ ಕಾಲರ್ ಎತ್ಕೊಂಡು ಫಿನಿಕ್ಸ್ ಪಕ್ಷಿ ಥರ ಮತ್ತೆ ಎದ್ದು ಬರ್ತಾನೆ ಇದ್ದಾರೆ. ಬೇರೆಯವರಿಗೆಲ್ಲ ತಿಕ್ಕ ಉರಿಸ್ತಾನೆ ಇದ್ದಾರೆ. ಮತ್ತೆ ಇನ್ನೊಂದು ಏನಪ್ಪ ಡಿವೋರ್ಸ್ಗೋಸ್ಕರ ಹೇಳ್ತೀನಿ ಅಂದರೆ, ತಂತ್ರ ಕುತಂತ್ರ ಮಾಡೋ ಶುಕ್ರಿ ನೀವಾದರೆ ಆಗಿರೋ ಅವಮಾನಕ್ಕೆ ಜಟಿಗಟ್ಟಿ ಆ ಬ್ರಹ್ಮನ್ ಸೃಷ್ಟಿ ಸವಾಲು ಹಾಕಿದ ಚಾಣಕ್ಯ ಕಣೋ ನಮ್ಮ ಬಾಸು. ಜೈ ಡಿವೋರ್ಸ್. ಸಿನಿಮಾ ನೋಡಿ ಈಗ ಹೋಗ್ತಾ ಇದೀವಿ. ಇವತ್ತು ಕರ್ನಾಟಕದ ಜನತೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು, ನಮ್ಮ ಅಣ್ಣನ ಅಭಿಮಾನಿಗಳು ಏನು ರಾತ್ರಿಯಿಂದ ನಿದ್ದೆ ಮಾಡಿಲ್ಲ, ಕಟೌಟ್ ಹಾಕ್ಕೊಂಡು ನೋಡಿ ಏನು ಡೆಕೋರೇಷನ್ ಮಾಡಿದ್ದಾರೆ. ಇವತ್ತು ಅಣ್ಣ ಇದ್ದು ಏನಾರು ಸೆಲೆಬ್ರೇಟ್ ಮಾಡಿದ್ದಿದ್ರೆ ಇನ್ನು ಎಷ್ಟು ಜನ ಕಾಲ ಕೈಕೊಂಡು ಸುತ್ತಬಿಡೋರ ಗೊತ್ತಿಲ್ಲ. ನೆಕ್ಸ್ಟು ಇದೇ ಥರ ತಿರ್ಗಿ ನಾನು ಈಚೆ ಬಂದಾಟಿಗೆ ರಿಲೀಸ್ ಆಗಿ ಜೈಲಿಂದ ರಿಲೀಸ್ ಆಗಿ ಬಂದಾಟಿಗೆ ಅದ್ದೂರಿಯ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಇವತ್ತಿಗಿಂತನೂ ಪಿಕ್ಚರ್ ಇಲ್ಲ ರಿಲೀಸ್ ಆಗಿರೋದು, ನಿನ್ನ ಪಿಕ್ಚರ್ ರಿಲೀಸ್ ಆಗಿರೋದಕ್ಕಿಂತ ಇನ್ನೂ ಈ ಜೈಲಿಂದ ಈಚೆ ಬಂದು ಇನ್ನೂ ಅಭಿವೃದ್ಧಿ ಆಗಿ ಅಭಿಮಾನಿಗಳು ಕರ್ಕೊಳ್ತಾರೆ. ನಾನು ಎಡವಾಣೆ ಶಿವಣ್ಣ, ಕುಣಿಗಲ್ ತಾಲೂಕು ಅಂಬರ್ತವ್ರ ಹೋಬಳಿ, ನಾನು ಅವ್ರ ಅಭಿಮಾನಿ. ಜೈ ಡಿವೋರ್ಸ್. ಅವರ ಅವತ್ತು ಬಸ್ ಇಳಿದ್ಬಿಟ್ಟಿದ್ದಾರೆ, ಟಿಫನ್ಗೆ ಬಸ್ ಮಿಸ್ ಆಗಿತ್ತು. ಆ ತಕ್ಷಣನೇ ಟಿ ವಿ ಯಾರೋ ಬೈಟ್ ಕೊಟ್ಟಿಟ್ಗೆನೆ ಯಾರೋ ಹೇಳಿದ್ರಮ್ಮ ಹೋಗಮ್ಮ ನಿಮ್ಮ ಯಜಮಾನ್ರು ಎಲ್ಲ ತಪ್ಪಿಸ್ಕೊಂಬಿಡೋರೆ ಅಂತ ಬಡ್ಕೊಂತ ಇದ್ದಾರೆ ಟಿ ವಿಲಿ. ಅಂದೇಟಿಗೆ ಬಸ್ ಹಚ್ಚಿ ಕಳಿಸಿದ್ರು. ಸಾಯಂಕಾಲನೇ ಇವಾಗ ಏನಿಲ್ಲ ಆರಾಮಿದ್ದಾರೆ, ಬಸ್ಸಲ್ಲಿ ಹೋಗೋದೇ ಇಲ್ಲ. ಅವರು ಬೆಳಗ್ಗೆ ಆದರೆ ಕೆಲಸ ಮಾಡ್ತಾರೆ. ಕಾರು ಬೇಡ ಬಡವ್ರಿಗೆ, ಗೆಡೋರ್ ಜಾತ್ರೆ ಅಂತ ನಮ್ಮ ಗಂಡಸರು ಕೊಡೋದಲ್ಲ ಭಾಳ ಅನ್ಯಾಯ ಮಾಡಿದ್ರು. ಬಸ್ಸಲ್ಲಿ ಇವತ್ತು ಹೆಂಗಸರು ಗಂಡಸರು ಹೋಗಿ ಏನಾರ ಸೈಟ್ 60 ವರ್ಷ ಕೇಳಿದ್ರೆ ಈ ಕಡೆ ತೆರೆಕೊಂಡು ಕೂತ್ಕೋತಾರೆ, ಆ ಕಡೆ ತೆರೆಕೊಂಡು ಕೂತ್ಕೋತಾರೆ, ಎದ್ದಾಳದೇ ಇಲ್ಲ. ಗೌರ್ಮೆಂಟ್ ಕೊಟ್ಟಿದ್ದು ಒಳ್ಳೇದಾಯ್ತು. ನಮ್ಮ ಹೆಂಗಸರು ಹೋಗ್ತಾರೆ, ನಮ್ಮ ಫ್ರೆಂಡ್ ಹೆಂಗಸರು ಹೋಗ್ತಾರೆ, ಕರ್ನಾಟಕದಲ್ಲಿ ಎಲ್ಲರೂ ಹೋಗ್ತಾರೆ. ಆದರೆ ಗಂಡಸರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡಿ. ವಯಸ್ಸಾದವ್ರು ಬಂದರೆ ಸೀಟ್ ಕೊಡಿ. ಮಿಸ್ ಆಗಿದ್ರೆ ಬರ್ತಾರೆ, ಎಲ್ಲೂ ಹೋಗಲ್ಲ. ಏನು ಹೊಂಟಾಗ್ಬಿಟ್ರೆ ಪ್ರಪಂಚ ಹಾಳಾಗತ್ತಾ, ಎಂತೆಂಥವ್ರು ಹೊಂಟೋಗ್ತಾರೆ.